ನಮಸ್ಕಾರ ಸ್ನೇಹಿತರೆ, ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಮರಿಗಳಿಗೆ 34 ದಿನ ಆಗ್ತಾ ಉಂಟು. 33 ದಿನ ಕಂಪ್ಲೀಟ್ ಆಗಿದೆ. ಇವತ್ತು 34ನೇ ದಿನ. ಹಾಗೆ ಇದರ ಬಾಡಿ ವೆಯ್ಟ್ ಕೂಡ ನಿಮಗೆ ಇವತ್ತು ಎಷ್ಟಿದೆ ಏನು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಗೊಬ್ಬರದ ಕಂಡೀಷನ್ ಫುಲ್ ಹಾಳಾಗಿ ಹೋಗಿದೆ. ಯಾಕೆಂತ ಹೇಳಿದರೆ ಎಲ್ಲ ಆಲ್ರೆಡಿ ತುಂಬ ಗಾಳಿ ಮಳೆ ಈ ಎಲ್ಲ ಕಾರಣದಿಂದ ಗೊಬ್ಬರ ಕಂಡೀಷನ್ ತುಂಬ ಗಟ್ಟಿಯಾಗಿದೆ. ಬಟ್ ಸಮಸ್ಯೆ ಇಲ್ಲ, ಯಾಕೆಂದರೆ ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ ಆಗಿ ನಾಳೆ 35 ದಿನಕ್ಕೆ ಲಿಫ್ಟ್ ಆಗ್ತದೆ ಕೋಳಿ. ಆ ಕಾರಣದಿಂದಾಗಿ ನಾನು ಇದರ ಮೇಲೆ ಭತ್ತದ ಹೊಟ್ಟು ಯಾವುದು ಕೂಡ ಹಾಕ್ತಾ ಇಲ್ಲ, ಹಾಗೆ ಬಿಟ್ಬಿಟ್ಟಿದ್ದೇನೆ. ಒಂದು ದಿನದಲ್ಲಿ ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಇವಾಗ ಇಂಥ ಸಿಚುವೇಷನಲ್ಲಿ ಇಷ್ಟು ಗೊಬ್ಬರ ಗಟ್ಟಿಯಾದಾಗ ರ್ಯಾಕಿಂಗ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಆ ಕಾರಣದಿಂದ ಹಾಗೆ ಬಿಡ್ಬೋದು. ರ್ಯಾಕಿಂಗ್ ಮಾಡಿದರೂ ಕೂಡ ಕೋಳಿಗಳ ಹೆಲ್ತಿಗೆ ಸಮಸ್ಯೆ. ಯಾಕೆಂತ ಹೇಳಿದರೆ ಅದರಿಂದ ಅಮೋನಿಯಾ ಅಂತ ಹೇಳಿದರೆ ಬಿಸಿ ಗಾಳಿ ಮೇಲೆ ಬರೋದರಿಂದ ಕೋಳಿಗಳ ಉಸಿರಾಟಕ್ಕೂ ಕೂಡ ಸಮಸ್ಯೆ ಆಗ್ತದೆ. ಆ ಕಾರಣದಿಂದ ರ್ಯಾಕಿಂಗ್ ಮಾಡದೇ ಇರೋದು ಉತ್ತಮ. ಅದರ ಮೇಲೆ ಭತ್ತದ ಹೊಟ್ಟನ್ನು ಬೇಕಾದರೆ ಹಾಕ್ಬೋದು. ಇಲ್ಲಿ ಒಂದು ದಿನಕ್ಕೋಸ್ಕರ ಭತ್ತದ ಹೊಟ್ಟನ್ನು ಹಾಕಿ ಏನು ಉಪಯೋಗ ಇಲ್ಲ. ಹಾಗೆ ನಾಳೆ ಲಿಫ್ಟ್ ಆಗೋದ್ರಿಂದ ಹಾಗೆ ಬಿಟ್ಬಿಡ್ಬೋದು ಸ್ನೇಹಿತರೆ. ಹಾಗೆ ನಾನಿಲ್ಲಿ 34ನೇ ದಿನಕ್ಕೆ ಕೋಳಿಗಳ ಬಾಡಿ ವೆಯ್ಟ್ ಎಷ್ಟಿರ್ಬೋದು ಅಂತ ನೋಡಲಿಕ್ಕೆ ಕೋಳಿಗಳನ್ನು ತೂಕ ಮಾಡಲಿಕ್ಕೆ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ತೂಕ ಮಾಡಲಿಕ್ಕೆ 4 ಫಿಮೇಲ್ ಬರ್ಡ್ಸು ಹಾಗೆ 1 ಮೇಲ್ ಬರ್ಡ್ಸನ್ನು ತಗೊಂಡ್ರೆ ನಮಗೆ ಸರಾಸರಿ ವೆಯ್ಟ್ ಸಿಗ್ತದೆ, ಎವರೇಜ್ ವೆಯ್ಟ್ ಸಿಗ್ತದೆ. ಆ ಕಾರಣದಿಂದಾಗಿ ನಾನು 4 ಹೆಂಟೆ 1 ಹುಂಜ ಇದನ್ನು ತಗೊಂಡು ವೆಯ್ಟ್ ಮಾಡಿದರೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಎಷ್ಟು ಅಂತ ಹೇಳಿದರೆ 5 ಕೋಳಿಗಳಿಗೆ 9 kg 800 ಗ್ರಾಮ್ ಬರ್ತದೆ. 9 kg 800 ಗ್ರಾಮ್ ಅಂತ ಹೇಳಿದರೆ ಚೀಲ ಒಂದು 100 ಗ್ರಾಮ್ ಲೆಸ್ ಮಾಡಿದರು 9 kg 700 ಗ್ರಾಮ್ ತೂಕ ನೆಟ್ ವೆಯ್ಟ್ ಸಿಗ್ತದೆ ನಿಮಗೆ. ಒಂದು ಕೋಳಿಯ ಎವರೇಜ್ ವೆಯ್ಟ್ ಬಂದುಬಿಟ್ಟು 1 kg 940 ಗ್ರಾಮ್. ಪರವಾಗಿಲ್ಲ. ಇದು ಮಿಡ್ ನೈಟಿಗೆ ಅಂತ ಹೇಳಿದರೆ ಇವತ್ತು ಕೂಡ 34ನೇ ದಿನಕ್ಕೆ ಕೂಡ ಕೋಳಿ ಲಿಫ್ಟ್ ಆಗೋದಾದರೂ ಮಿಡ್ ನೈಟ್ ಒಂದು 2 ಗಂಟೆ ಹೇಗೆ ಲೋಡಿಂಗ್ ಇದ್ದರೆ ಸರಾಸರಿ ಒಂದು 2 kg ಎವರೇಜ್ ಸಿಗ್ಬೋದು. ಇನ್ನು ಎಲ್ಲಿಯಾದರೂ ನಾಳೆ 35ನೇ ದಿನಕ್ಕೆ ಲಿಫ್ಟ್ ಮಾಡೋದಾದರೆ 2 kg ಕ್ರಾಸ್ ಆಗಿರ್ತದೆ. 2 kg 50 ಗ್ರಾಮ್ ಹೀಗೆಲ್ಲ ನಮಗೆ ಬಾಡಿ ವೆಯ್ಟ್ ಸಿಗ್ಬೋದು. ಇಲ್ಲಿ ಕೋಳಿಗಳು ದಿನಕ್ಕೆ ಒಂದು 150 ಗ್ರಾಮ್ ಫೀಡ್ ಹಾಗೆ ಇವಾಗ ಹೋಗ್ತಾ ಉಂಟು. ಈ 150 ಗ್ರಾಮಿಂದ ನಮಗೆ ಒಂದು 70ರಿಂದ 100 ಗ್ರಾಮ್ವರೆಗೂ ನಮಗೆ ಬಾಡಿ ವೆಯ್ಟ್ ಗೇನ್ ಆಗ್ತದೆ. ಸಮಸ್ಯೆ ಇಲ್ಲ. ಅಂತ ಹೇಳಿದರೆ 35 ದಿನಕ್ಕೆ ಲಿಫ್ಟ್ ಆಗುವಾಗ ನಮಗೆ ಒಂದು 2 kg 50 ಗ್ರಾಮ್ ಅಂತೂ ಕ್ರಾಸ್ ಆಗಲೇಬೇಕು. ಅಷ್ಟಿದ್ರೆ ವೆಯ್ಟ್ ಚೆನ್ನಾಗಿದ್ದೇನೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ FCR ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಒಂದು ಅಪ್ರಾಕ್ಸಿಮೇಟ್ಲಿ ನಾನು ಹೇಳೋದಾದರೆ 1.5 ಒಳಗಡೆ ಉಂಟು FCR. 1.47ಇಂದ 5 ಒಳಗಡೆ ಇರ್ಬೋದು. ಯಾಕೆಂದರೆ ಬಾಡಿ ವೆಯ್ಟ್ ಚೆನ್ನಾಗಿದೆ ಮತ್ತು 5 ಅಂತೂ ಕ್ರಾಸ್ ಆಗಿರಲಿಕ್ಕಿಲ್ಲ. 47 48 ಈ ರೇಂಜಲ್ಲೇ ನಮಗೆ FCR ಇರ್ಬೋದು. ಎಕ್ಸಾಕ್ಟ್ FCR ನಾನು ನಿಮಗೆ ಕೋಳಿ ಬ್ಯಾಚ್ ಎಲ್ಲ ಲಿಫ್ಟ್ ಆಗಿ ಖಾಲಿ ಆದಮೇಲೆ ನಮಗೆ ಟೋಟಲ್ ರಿಸಲ್ಟನ್ನು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅಲ್ಲಿ. ಹಾಗೆ ನನಗೆ ಈ ಬ್ಯಾಚಲ್ಲಿ ಒಂದು ದಿನ ನೈಟ್ ಫುಲ್ ಪವರ್ ಕಟ್ ಆಗಿರೋದ್ರಿಂದ ಅಲ್ಲಿ ಒಂದು 30-40 ಗ್ರಾಮು ವೆಯ್ಟ್ ಲಾಸ್ ಆಗಿರ್ತದೆ. ತುಂಬ ಲಾಸ್ ಆಗಿರುತ್ತಲ್ಲ, ಒಂದು 30-40 ಗ್ರಾಮು ಆ ದಿನ ಪವರ್ ಕಟ್ ಆಗಲಿಲ್ಲ ಅಂತ ಹೇಳಿದರೆ ಒಂದು ಇವಾಗ 1 kg 940 ಇರತಕ್ಕಂಥದ್ದು ಒಂದು ಅದಕ್ಕೆ 30 ಗ್ರಾಮ್ ಆ್ಯಡ್ ಆಗಿ ಒಂದು 970 ಈ ರೀತಿ ಎಲ್ಲ ಸಿಗ್ತಿತ್ತು. ಒಂದು ದಿನ ಪವರ್ ಕಟ್ ಆಗಿರೋದ್ರಿಂದ 20ರಿಂದ 30 ಗ್ರಾಮು ವೆಯ್ಟ್ ಲಾಸ್ ಆಗಿರ್ತದೆ. ಅಂದರೆ ಬಾಡಿ ವೆಯ್ಟ್ ಬಂದಿರೋದಿಲ್ಲ ಆ ದಿನಕ್ಕೆ. ಸ್ನೇಹಿತರೆ, ಇದೆಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.